ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ. ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನೆಕ್ಸ್ಟ್ ಡೇ ಇಂದನೇ ಖಾತೆ ಕ್ಯಾತೆ ಶುರುವಾಗ್ಬಿಟ್ಟಿದೆ. ಯಾರಿಗೆ ಯಾವ ಖಾತೆ ಅನ್ನುವಂಥ ವಿಚಾರ ಈಗಲೂ ಕೂಡ ಬಗೆಹರಿದಿಲ್ಲ. ಗೊಂದಲಗಳು, ಟ್ರಬಲ್ ಶೂಟರ್ ಸರ್ಕಾರದಲ್ಲಿ ಈಗಲೂ ಕೂಡ ಜೀವಂತವಾಗಿ ಉಳ್ಕೊಂಡಿದೆ ಈ ಖಾತೆ ಕ್ಯಾತೆ ಅನ್ನುವಂಥ ವಿಚಾರ. ಈಗ ದಿಲ್ಲಿಲಿ ಕೃಷ್ಣ ಬೈರೇಗೌಡರು, ಏರ್ಪೋರ್ಟ್ನಲ್ಲಿ ಮುನಿಯಪ್ಪನವರು ಮುನಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಿದ್ದಾರೆ ಅವರು. ಒಂದು ಕಡೆ ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ, GBA ಮಾತ್ರ ಇದೆ, ಅದರಲ್ಲಿ BDA BMRDA ಇಲ್ಲ. ಹಾಗಾಗಿ ಅವೆರಡನ್ನೂ ಸೇರಿಸಿಕೊಡಿ ಅಂತ ಸಚಿವ ಕೃಷ್ಣ ಬೈರೇಗೌಡರು ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ಹ್ಯಾಪಿ ಅಂದ ಮೇಲೂ KH ಮುನಿಯಪ್ಪನವ್ರು ಯಾಕೋ ಮತ್ತೊಮ್ಮೆ ಮುನಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಸಚಿವ ಕೃಷ್ಣ ಬೈರೇಗೌಡರು KH ಮುನಿಯಪ್ಪನವರು ರೆಬಲ್ ಆದ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತೆ. ರಾಹುಲ್ ಸಂಧಾನದ ಬಳಿಕವೂ ಹಿರಿಯ ಲೀಡರ್ ರೆಬಲ್ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೈಕಮಾಂಡ್ ಭೇಟಿಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಈಗ ಕೃಷ್ಣ ಬೈರೇಗೌಡರು. ಏರ್ಪೋರ್ಟ್ನಲ್ಲಿ ರಾಹುಲ್ ಅವರನ್ನ ಭೇಟಿಯಾದ್ರು ಮುನಿಯಪ್ಪನವರು. ಭೇಟಿಯಾದಂಥ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಇದ್ರ ಬಗ್ಗೆ ಮಾತುಕತೆ ಆಗಿರುತ್ತೆ. ಖಾತೆ ಬದಲಾವಣೆಗೆ ಪಟ್ಟು ಹಿಡಿದು ಕೂತಿದ್ದಾರೆ ರೆಬಲ್ ಲೀಡರ್ಸ್. ಒಂದು ಕಡೆ ಕೃಷ್ಣ ಬೈರೇಗೌಡರು, ಮತ್ತೊಂದು ಕಡೆ ಮುನಿಯಪ್ಪನವರು. ಇಬ್ಬರ ಅಸಮಾಧಾನ ಈಗಲೂ ಕೂಡ ಹಾಗೇ ಉಳ್ಕೊಂಡಿದೆ. ಎಲ್ಲವೂ ಸರಿಯಾಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೆ ಈ ಖಾತೆ ಕ್ಯಾತೆ ಮುಗ್ದಿಲ್ಲ ಅನ್ನೋದು ಇವರಿಬ್ಬರ ಮಾತಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಒಂದು ಕಡೆ ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಕಾರಣ ಏನು? ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿದ್ದಾರೆ, ಅದರಲ್ಲಿ GBA ಮಾತ್ರ ಇದೆ ಅಷ್ಟೇ, BDA BMRDA ಸೇರಿಸಿಲ್ಲ. ಸೊ ಬೆಂಗಳೂರು ಅಭಿವೃದ್ಧಿ ಅಂದ ಮೇಲೆ ಎಲ್ಲವೂ ಕೂಡ ಬರುತ್ತೆ, GBA BDA BMRDA ಎಲ್ಲವೂ ಕೂಡ ಬರುತ್ತೆ. ಅದನ್ನು ಸೇರಿಸ್ಕೊಡಿ ಅಂತ ಪಟ್ಟು ಹಿಡಿದು ಕೂತಿರೋದು. ಖಾತೆ ಬದಲಾವಣೆ ಬಗ್ಗೆ ರಾಹುಲ್ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಮುನಿಯಪ್ಪನವರು ಚರ್ಚೆ ಮಾಡಿದ್ದಾರೆ. ಏರ್ಪೋರ್ಟ್ನಲ್ಲೇ ಸ್ವಲ್ಪ ಹೊತ್ತು ರಾಹುಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ರಾಹುಲ್ ಭೇಟಿ ಬಳಿಕ CM ಜೊತೆ ಮುನಿಯಪ್ಪನವರು ಪ್ರಯಾಣವನ್ನು ಬೆಳೆಸಿದರು. CM DK ಕಾರ್ನಲ್ಲೇ ಉಭಯ ನಾಯಕರು ಮಾತುಕತೆಯನ್ನ ನಡೆಸಿದ್ದಾರೆ. ಏರ್ಪೋರ್ಟ್ನಲ್ಲೇ ಕಾದು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿರೋದು ಸಚಿವ ಮುನಿಯಪ್ಪನವರು. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾಗಿ ಅಲ್ಲೇ ಮಾತುಕತೆ ಆಡಿದ್ದಾರೆ ಸ್ವಲ್ಪ ಹೊತ್ತು. ಮುನಿಯಪ್ಪನವರು ರೆಬಲ್ ಆದ್ರ ಅನ್ನುವಂಥ ಚರ್ಚೆಯ ನಡುವೆಗೆ ಏರ್ಪೋರ್ಟ್ನಲ್ಲೇ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೇ ಕೆಲ ಕಾಲ ಮುನಿಯಪ್ಪನವರು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತಾಡಿದ್ದಾರೆ. ಆಬ್ವಿಯಸ್ಲಿ ಈ ಖಾತೆ ಜಟಾಪಟಿ ನಡೀತಾ ಇದೆಯಲ್ಲ, ಖಾತೆ ಕ್ಯಾತೆ ಇದೆಯಲ್ಲ, ಇದ್ರ ಬಗ್ಗೆನೇ ಮಾತಾಡಿದ್ದಾರೆ ಅನ್ನೋ ಮಾತು. DK ಶಿವಕುಮಾರ್ ಅವರ ಹತ್ರ ಕೇಳ್ಕೊಂಡಿರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಿಟ್ಟಿದ್ದು ಅಂತ ಹೇಳಿರ್ಬೋದು. ಅದಕ್ಕೆ ರಾಹುಲ್ ಗಾಂಧಿ ಅವರ ಹತ್ರ ಮನವಿ ಮಾಡಿರೋದಕ್ಕೆ ಬಂದಿರಬಹುದು. DK ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಭೇಟಿಯಾಗಿದ್ದಾರೆ, ರಾಹುಲ್ ಗಾಂಧಿ ಅವರನ್ನ ಮಾತನಾಡಿದ್ದಾರೆ. ಅದಾದ ಮೇಲೆ ಅಲ್ಲಿಂದ ಮುನಿಯಪ್ಪನವರು DK ಶಿವಕುಮಾರ್ ಅವರ ಒಟ್ಟಿಗೆನೇ ಬಂದಿದ್ದಾರೆ. ಅದೇ ಕಾರಣಲ್ಲೇ ಪ್ರಯಾಣವನ್ನು ಬೆಳೆಸ್ತಾರೆ. ಏರ್ಪೋರ್ಟ್ನಲ್ಲೇ ಕೆಲ ಕಾಲ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತುಕತೆ ಆಡಿರೋದು. ಇನ್ನು ಕೃಷ್ಣ ಬೈರೇಗೌಡರು ಸ್ಟ್ರೈಟ್ ಅವೇ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಲಿ ಮೀಟ್ ಮಾಡ್ತಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ GBA ಮಾತ್ರ ಇದೆ, BDA ಇಲ್ಲ, BMRDA ಇಲ್ಲ, ಅದೆಲ್ಲವೂ ಕೂಡ ಸೇರಿಸ್ಕೊಡಿ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಈ ಖಾತೆ ಕ್ಯಾತೆ ಅನ್ನೋದು ಬಗೆಹರಿಯದ ಗೊಂದಲ ಅಂತ ಅನ್ನಿಸ್ತಾ ಇದೆ ಸದ್ಯದ ಮಟ್ಟಿಗೆ. ಈಗ ಸಾಲ್ವ್ ಆಗೋ ವಿಚಾರ ಆಗೋಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು. ನೋಡಿ, ಸುರ್ಜೇವಾಲಾ ಅವರು ಒಂದು ಕಡೆ ಏನೂ ಇಲ್ಲ ಅಂತಾರೆ, ಮತ್ತೊಂದು ಕಡೆ ಈ ರೀತಿಯಾದಂಥ ಅಸಮಾಧಾನದ ಹೊಗೆ ಆಡ್ತಾನೇ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತುಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕೊಟ್ಟ ಖಾತೆ ಬೇಡ, ಕೇಳಿದ ಖಾತೆಯನ್ನ ಕೊಡಿ ಅನ್ನೋ ಕ್ಯಾತೆ. ಯಾವ ಯಾವ ಲೆಕ್ಕಾಚಾರದಲ್ಲಿ ನನಗೆ ಸಿಗಬೇಕು ಅನ್ನುವಂಥ ಮನವಿಯನ್ನು ಈಗ ಆಲ್ರೆಡಿ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಕಡೆ ಹಿರಿಯರಿದ್ದೀವಿ, ಇಷ್ಟು ಬಾರಿ ಒಂದು ಕ್ಷೇತ್ರದಲ್ಲಿ 5-6 ಬಾರಿ ಗೆದ್ದಿದ್ದೀವಿ, ಸೊ ಸೀನಿಯಾರಿಟಿ ಮೇಲೆ ಪೋಸ್ಟ್ಗಳನ್ನು ಕೊಡಲಿ ಅನ್ನುವಂಥ ವಿಚಾರ ಚರ್ಚೆಯಲ್ಲಿತ್ತು. ಅದು ಸಫಲ ಆಗಲಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರು ಏನು ಅಂತಿಮ ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿಕೆ ಕೊಟ್ಬಿಟ್ರು ಎಲ್ಲ. ಮತ್ತೊಂದು ಕಡೆ ಈಗಲೂ ಮುನಿಯಪ್ಪನವರು ಯಾವ ಮುನಿಸೂ ಇಲ್ಲ, ಕೃಷ್ಣ ಬೈರೇಗೌಡರಿಗೂ ಯಾವ ಮುನಿಸೂ ಇಲ್ಲ, ಎಲ್ಲವೂ ಒಟ್ಟಾಗಿ ನಾವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಯಾವ ಗೊಂದಲನೂ ಇಲ್ಲ ಅಂತ DK ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದರು.
ಈಗ ನೋಡಿದ್ರೆ ಮುನಿಯಪ್ಪನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ, ಕೆಲ ಕಾಲ ಮಾತುಕತೆ ನಡೆಸಿದ್ದಾರೆ ಇದೇ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ರಾಮಲಿಂಗಾರೆಡ್ಡಿ ಅವರಿಗೂ ಮಣೆ ಹಾಕಲಿಲ್ಲ, ಅವರ ಕೇಳಿದಂತಹ ಖಾತೆ ಸಿಕ್ಕಲಿಲ್ಲ. ಮತ್ತೊಂದು ಕಡೆ ಮುನಿಯಪ್ಪನವ್ರಿಗೂ ಹಾಗೆ ಆಗುತ್ತೆ ಅನ್ನುವಂಥ ವಿಚಾರ. ಅಕಸ್ಮಾತ್ ಇವರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ರೆ ಮತ್ತೆ ಮಿಕ್ಕದವರು ಕೇಳ್ತಾರಲ್ವ ಲಾಜಿಕಲಿ. ಆಹಾರ ಖಾತೆ ಬೇಡ, ನನಗೆ ಇನ್ನೊಂದು ಯಾವುದೋ ಒಂದು ಖಾತೆ ಬೇಕು ಅಂತ ಮನವಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಅವರಿಗೆ ಖಾತೆ ಬದಲಾವಣೆ ಮಾಡಿಕೊಟ್ರೆ ಮತ್ತೆ ಉಳಿದವರು ಕೂಡ ಕೇಳ್ತಾರೆ, ನಮಗೂ ಬೇರೆ ಖಾತೆ ಕೊಡಿ, ನಮಗೂ ಬೇರೆ ಖಾತೆ ಕೊಡಿ ಅಂತ ಕೇಳ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಈ ರೀತಿಯಾದಂಥ ಬದಲಾವಣೆಗಳನ್ನು ಹೈಕಮಾಂಡ್ ನಾಯಕರು ಮಾಡಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಇದು ಒಂದು ಭಾಗ ಆದರೆ ಮತ್ತೊಂದು ಭಾಗದಲ್ಲಿ ಎರಡನೇ ಲಿಸ್ಟ್ ಇನ್ನೂ ಕೂಡ ಅನೌನ್ಸ್ ಆಗಬೇಕಾಗಿದೆ. ಆ ನಿಟ್ಟಿನಲ್ಲೂ ಮಾತುಕತೆಗಳಾಗ್ತಾ ಇದ್ದಾವೆ. ಈಗ ಸಚಿವ ಸ್ಥಾನ ಮೊದಲ ಪಟ್ಟಿಯಲ್ಲಿ ಮಿಸ್ ಆದಂಥವರು ಮೇಲಿಂದ ಮೇಲೆ ಹೈಕಮಾಂಡ್ ನಾಯಕರನ್ನ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಗಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಎರಡನೇ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ಕುತೂಹಲವೂ ಕೂಡ ಇನ್ನೂ ಜಾಸ್ತಿ ಆಗ್ತಾ ಇದೆ ದಿನ ಕಳೆದಂತೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಮುನಿಸಿಲ್ಲ, ಎಲ್ಲವೂ ಕೂಡ ಒಗ್ಗಟ್ಟಾಗಿದ್ದೀವಿ, ಯಾವ ಅಸಮಾಧಾನವೂ ಇಲ್ಲ ಅಂಥೇಳಿ ಹೈಕಮಾಂಡ್ ನಾಯಕರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು. ಹಾಗಿದ್ಮೇಲೆ ಏರ್ಪೋರ್ಟ್ನಲ್ಲಿ ಕೆಲ ಕಾಲ ಈ ರೀತಿಯಾದ ಅರ್ಜೆಂಟ್ ಮಾತುಕತೆ ಏನಿರುತ್ತೆ? ಈ ಖಾತೆ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇರುತ್ತೆ ಅನ್ನುವಂಥ ಅನುಮಾನ. ಹಾಗಾದರೆ ಎಲ್ಲವೂ ಸರಿ ಇಲ್ಲ ಅಂತ ಆಯ್ತು ಅಲ್ಲಿಗೆ ಇನ್ನು. ಖಂಡಿತ ಶರತ್, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 13 ಸಚಿವರಿಗೆ ಸಚಿವ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಅವರಲ್ಲಿ ಕೂಡ ಈ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಅಸಮಾಧಾನ ತಲೆದೂರ್ತಾ ಇದೆ. ಸಚಿವ ಏನು ಈಗಾಗಲೇ KH ಮುನಿಯಪ್ಪ ಅವರಿಗೂ ಸಹಿತ ಕೊಟ್ಟಿರ್ತಕ್ಕಂಥ ಖಾತೆಯಲ್ಲೂ ಕೂಡ ಅವರಿಗೆ ಅಸಮಾಧಾನ ಎದ್ದಿರ್ತಕ್ಕಂಥದ್ದು. ಆಹಾರ ಖಾತೆ ಕೂಡ ಬದಲಾಗಿ ಅವರು ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನ ಕೇಳಿದ್ರು ಅನ್ನುವಂಥದ್ದು. ಈ ಒಂದು ಖಾತೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಆದ್ರೆ ಅವ್ರು ಕೇಳಿರ್ತಕ್ಕಂಥ ಖಾತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ವಿಫಲರಾಗಿದ್ದಾರೆ ಅನ್ನುವಂಥದ್ದು ಅವರ ಅಸಮಾಧಾನಕ್ಕೆ ಕೂಡ ಗುರಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ಇಲ್ಲಿ ಸೀನಿಯಾರಿಟಿ ಕೂಡ ಮೇಂಟೈನ್ ಆಗಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಆರೋಪ KH ಮುನಿಯಪ್ಪ ಅವ್ರದ್ದು. ಹಲವು ರೀತಿಯ ಅಸಮಾಧಾನ ಹೊರಗೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅವರು DCM ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬಹಳ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು. ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಆದ್ರೆ ಅವ್ರಿಗೂ ಕೂಡ ಈ DCM ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಆಸೆ ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಏನು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಫೈಟ್ ಕೂಡ ನಡೀತಾ ಇದೆ. ಈಗಾಗಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಆ ಖಾತೆ ಬೇಕು ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ಖ್ಯಾತೆ ಕೂಡ ತೆಗೆದಿದ್ರು. ಅವ್ರನ್ನ ಒಂದು ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರಾಗಿರ್ಬೋದು, ಮತ್ತೆ CM DK ಶಿವಕುಮಾರ್ ಅವರು ಕೂಡ ತಡರಾತ್ರಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಫಲರಾಗಿದ್ದಾರೆ. ಆದ್ರೆ ಅವರು ಒಂದಿಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಅಸಮಾಧಾನ ಹೋಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಿನ್ನೆ ಅವರ ಹೇಳಿಕೆ ಕೂಡ ಅದೇ ಆಗಿತ್ತು. ಹಾಗಾಗಿ ಇದೀಗ ಕೃಷ್ಣ ಬೈರೇಗೌಡರು ಏನು ಬೆಂಗಳೂರು ನಗರಾಭಿವೃದ್ಧಿ ತೆಗೆದುಕೊಂಡಿದ್ದಾರೆ, ಅವರಿಗೂ ಕೂಡ ಖಾತೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದ್ರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವರಿಗೂ ವಿಶ್ವಾಸ ಕೂಡ ಇಲ್ಲ, ಆ ಖಾತೆಯನ್ನ ನಿಭಾಯಿಸ್ತೇನೆ ಅನ್ನುವಂಥದ್ದು, ಅಥವಾ ಅವರಿಗೂ ಕೂಡ ಸಮಾಧಾನ ಇಲ್ಲ. ಆ ಖಾತೆಯಲ್ಲೂ ಕೂಡ ಕೆಲವೊಂದಿಷ್ಟು ಇಲಾಖೆಗಳನ್ನ ಬೇರ್ಪಡಿಸಿದ್ದಾರೆ ಅನ್ನುವಂಥದ್ದು. ಕೊಟ್ರೆ ಸಂಪೂರ್ಣವಾಗಿರ್ತಕ್ಕಂಥ ಇಲಾಖೆಯನ್ನ ಕೊಡಬೇಕಾಗಿತ್ತು. ಇಲ್ಲ ಅಂತಂದ್ರೆ ಒಂದ್ ಕಡೆ GBA ಮಾತ್ರ ಅದರಲ್ಲಿದೆ, BDA ಇಲ್ಲ, BMRDL ಇಲ್ಲ, ಇಂಥ BMRC ಯಲ್ಲೂ ಕೂಡ ಇಲ್ಲ. ಇವುಗಳನ್ನ ಬೇರೆಯವರು ತೆಗೆದುಕೊಂಡಂತ ಸಂದರ್ಭದಲ್ಲಿ ನಾನು ಈ ಖಾತೆಯನ್ನು ತೆಗೆದುಕೊಂಡು ಏನ್ ಮಾಡ್ಲಿ ಅನ್ನುವಂತ ಅಸಮಾಧಾನವನ್ನ ಕೃಷ್ಣ ಬೈರೇಗೌಡರು ಕೂಡ ಹೊರ ಹಾಕಿರ್ತಕ್ಕಂಥದ್ದು. ಯಾವುದೇ ಖಾತೆ ಕೊಟ್ಟರು ಕೂಡ ಅವರು ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಕೃಷ್ಣ ಬೈರೇಗೌಡರು. ಈಗಾಗಲೇ ಹಿಂದೆ ಕಂದಾಯ ಇಲಾಖೆಯನ್ನು ಕೂಡ ಅವರು ನಿಭಾಯಿಸಿಕೊಂಡು ಹೋಗಿದ್ದಾರೆ. ಮತ್ತೆ ಅದೇ ಕಂದಾಯ ಇಲಾಖೆಯನ್ನು ಕೂಡ ಕೇಳಿದ್ರು, ಆದ್ರೆ ಕಂದಾಯ ಇಲಾಖೆಯನ್ನ ಕೊಟ್ಟಿಲ್ಲ, ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಆದ್ರೆ ಇದೀಗ ಕೊಟ್ಟಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಏನಿದೆ ಅದರಲ್ಲಿ ಕೆಲವೊಂದಿಷ್ಟು ಕಡಿತ ಮಾಡಿದ್ದಾರೆ ಇಲಾಖೆಗಳನ್ನ, ಅಲ್ಲಿ ನಿಗಮಗಳನ್ನು ಕೂಡ ಕಡಿತ ಮಾಡಿದ್ದಾರೆ. ಇಲ್ಲಿ BDA ಕೂಡ ಇಲ್ಲ, BMRDL ಇಲ್ಲ, ಒಂದ್ ಕಡೆ BMRC ಯಲ್ಲೂ ಕೂಡ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಕಡಿತ ಮಾಡೋದಾದ್ರೆ ನನಗೆ ಈ ಖಾತೆನೇ ಬೇಡ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರ ಕೂಡ ಅಸಮಾಧಾನ ಆಗಿರ್ತಕ್ಕಂಥದ್ದು. ಒಂದ್ ಕಡೆ KH ಮುನಿಯಪ್ಪ ಅವರ ಅಸಮಾಧಾನ ಇದೆ, ಕೃಷ್ಣ ಬೈರೇಗೌಡರದ ಅಸಮಾಧಾನ ಇದೆ, ರಾಮಲಿಂಗಾರೆಡ್ಡಿ ಅವರದ ಅಸಮಾಧಾನ ಇದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ರಾಹುಲ್ ಗಾಂಧಿ ಅವರ ಜೊತೆ DK ಶಿವಕುಮಾರ್ ಅವರು ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಮತ್ತೆ ಅದರ ಜೊತೆಗೆ KH ಮುನಿಯಪ್ಪ ಅವರು ಸಹಿತ ರಾಹುಲ್ ಗಾಂಧಿ ಅವರ ಜೊತೆ ಭೇಟಿ ಆಗಲಿಕ್ಕೆ ಬಹಳ ಹರಸಾಹಸನು ಕೂಡ ಪಟ್ಟಿರ್ತಕ್ಕಂಥ. ಒಂದು ಬಾರಿ ಭೇಟಿಯಾಗಿ ಅವರ
ಅಸಮಾಧಾನವನ್ನ ಹೇಳಿದ್ದಾರೆ. ಈಗ ಮತ್ತೊಂದು ಬಾರಿ ಅವ್ರನ್ನ ಭೇಟಿಯಾಗಿ ಅವರ ಒಂದು ಖಾತೆ ಬದಲಾವಣೆ ಆಗಿರಬಹುದು, ಮತ್ತೆ ಅವರ ಡಿಸಿಎಂ ಸ್ಥಾನ ಕೊಡುವಂತದ್ದಾಗಿರಬಹುದು, ಅವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಹುಲ್ ಗಾಂಧಿ ಅವರ ಬಳಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ಕಡೆ ಸುಗಮವಾಗಿ ಹೋಗ್ತಾ ಇದೆ. 13 ಸಚಿವ ಸ್ಥಾನ ಕೂಡ ಕೊಟ್ಟಿದ್ದಾರೆ, ಅವರಿಗೆ ಖಾತೆಯನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಆದ್ರೂ ಸಹಿತ ಇನ್ನೂ ಕೂಡ ಯಾವುದು ಕೂಡ ಸರಿ ಇಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ ಒಬ್ಬೊಬ್ಬರಾಗಿ ಅವರವರ ಅಸಮಾಧಾನವನ್ನ ಸ್ಫೋಟಗೊಳಿಸ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.